ನಮಸ್ತೆ ಗೆಳೆಯರೇ, ಎಲ್ಲರಿಗೂ RD ಕನ್ನಡ ಕ್ವಿಜ್ ಚಾನೆಲ್ ಕಡೆಯಿಂದ ಮತ್ತೊಮ್ಮೆ ಸ್ವಾಗತ. ಇನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೇ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಕೊನೆಗೆ ವಿಡಿಯೋವನ್ನು ಲೈಕ್ ಮಾಡೋದನ್ನ ಮರಿಬೇಡಿ. ಮೊದಲನೇ ಪ್ರಶ್ನೆ, ಅರೆ ತಲೆನೋವನ್ನು ಹೋಗಲಾಡಿಸಲು ಮನೆಮದ್ದು ಯಾವುದು? ಆಪ್ಷನ್ ಎ ನಿಂಬೆಹಣ್ಣು, ಆಪ್ಷನ್ ಬಿ ಹಸಿ ಶುಂಠಿ, ಆಪ್ಷನ್ ಸಿ ದಾಲ್ಚಿನ್ನಿ, ಆಪ್ಷನ್ ಡಿ ನುಗ್ಗೆ ಸೊಪ್ಪು. ಸರಿಯಾದ ಉತ್ತರ ಆಪ್ಷನ್ ಡಿ ನುಗ್ಗೆ ಸೊಪ್ಪು. ನುಗ್ಗೆ ಸೊಪ್ಪಿನ ರಸದಲ್ಲಿ ಒಂದೆರಡು ಕರಿಮೆಣಸು ಕಾಳನ್ನು ಅರೆದು ಹಣೆಗೆ ಹಚ್ಚಿದರೆ ನಿಮ್ಮ ಅರೆತಲೆ ನೋವು ಕಡಿಮೆಯಾಗುವುದು. ಜೊತೆಗೆ ನಿಂಬೆಹಣ್ಣಿನ ರಸದಲ್ಲಿ ಕವಡಿಯನ್ನು ತೇದಿ ಸಿಡಿತವಿದ್ದ ಜಾಗಕ್ಕೆ ಹಚ್ಚಿದರೆ ತಲೆಯ ಸಿಡಿತ ಗುಣವಾಗುತ್ತದೆ. ಎರಡನೇ ಪ್ರಶ್ನೆ, ಜ್ಞಾಪಕ ಶಕ್ತಿ ಹೆಚ್ಚಾಗುವುದಕ್ಕೆ ನಾವು ಯಾವುದನ್ನು ಕುಡಿದರೆ ಒಳ್ಳೆಯದು? ಆಪ್ಷನ್ ಎ ಅಶ್ವಗಂಧ ಲೇಹ, ಆಪ್ಷನ್ ಬಿ ಮೆಂತೆ ಸೊಪ್ಪು, ಆಪ್ಷನ್ ಸಿ ಚಕ್ಕೆ ಕಷಾಯ, ಆಪ್ಷನ್ ಡಿ ಜೇನುತುಪ್ಪ ಹಾಲು. ಸರಿಯಾದ ಉತ್ತರ ಆಪ್ಷನ್ ಡಿ ಜೇನುತುಪ್ಪ ಹಾಲು. ಜೇನುತುಪ್ಪ ಮತ್ತು ಯಾಲಕ್ಕಿ ಪುಡಿಯನ್ನು ಬಿಸಿಯಾದ ಹಾಲಿನಲ್ಲಿ ಹಾಕಿ ಕುಡಿದರೆ ನಮ್ಮ ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತದೆ. ಹಾಗೂ ಮೆಂತೆಯ ಸೊಪ್ಪನ್ನು ಬೇಯಿಸದೆ ಹಾಗೆಯೇ ಒಂದು ಮಂಡಲ ಸೇವಿಸುವುದರಿಂದ ನಿಮ್ಮ ನೆನಪಿನ ಶಕ್ತಿ ಹೆಚ್ಚಾಗಬಹುದು. ಮೂರನೇ ಪ್ರಶ್ನೆ, ಈ ಯಾವ ದಿನ ಹುಟ್ಟಿದ ಮಗು ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತದೆ? ಆಪ್ಷನ್ ಎ ಮಹಾಶಿವರಾತ್ರಿ ದಿನ, ಆಪ್ಷನ್ ಬಿ ದಸರಾ ದಿನ, ಆಪ್ಷನ್ ಸಿ ಸಂಕ್ರಾಂತಿ ದಿನ, ಆಪ್ಷನ್ ಡಿ ದೀಪಾವಳಿ ದಿನ. ವಿಡಿಯೋ ಇಷ್ಟವಾಗುತ್ತಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸರಿಯಾದ ಉತ್ತರ ಆಪ್ಷನ್ ಡಿ ದೀಪಾವಳಿಯ ದಿನ. ದೀಪಾವಳಿಯ ದಿನದಂದು ಅನೇಕ ದಂಪತಿಗಳು ತಮ್ಮ ಮಗುವಿನ ಜನನವನ್ನು ಕೋರುತ್ತಾರೆ. ಏಕೆಂದರೆ ದೀಪಾವಳಿಯಂದು ಮಗು ಜನಿಸಿದರೆ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆಯುತ್ತಾನೆ ಎಂದು ನಂಬಿಕೆ ಇದೆ. ಮಗುವಿನ ಜನನವನ್ನು ಲಕ್ಷ್ಮೀ ದೇವಿಯ ತಮ್ಮ ಜೀವನಕ್ಕೆ ತರುವ ಸಮೃದ್ಧಿಯ ಯೋಗವೆಂದು ಭಾವಿಸಲಾಗುತ್ತದೆ. ಅದಕ್ಕಾಗಿ ದೀಪಾವಳಿ ದಿನದಂದು ಹುಟ್ಟುವ ಮಕ್ಕಳು ಮುಟ್ಟಿದ್ದೆಲ್ಲ ಬಂಗಾರವಾಗುತ್ತದೆ ಎಂದು ಶಾಸ್ತ್ರ ಹೇಳುತ್ತದೆ. ನಾಲ್ಕನೇ ಪ್ರಶ್ನೆ, ಚೆನ್ನಾಗಿ ನಿದ್ರೆ ಬರಲು ಯಾವುದನ್ನು ಅಗೆದು ತಿನ್ನಬೇಕು? ಆಪ್ಷನ್ ಎ ಹುರುಳಿಕಾಳು, ಆಪ್ಷನ್ ಬಿ ಹಸಿ ಹಲಸಂದಿ, ಆಪ್ಷನ್ ಸಿ ಸಬ್ಬಕ್ಕಿ, ಆಪ್ಷನ್ ಡಿ ಗಸಗಸೆ. ಸರಿಯಾದ ಉತ್ತರ ಆಪ್ಷನ್ ಬಿ ಹಸಿ ಅಲಸಂದಿ. ಹಸಿ ಅಲಸಂದಿ ಕಾಳನ್ನು ಬೆಲ್ಲದೊಂದಿಗೆ ಅಗೆದು ತಿಂದರೆ ನಿಮಗೆ ನಿದ್ರೆ ಚೆನ್ನಾಗಿ ಬರುವುದಲ್ಲದೆ ಶರೀರದಲ್ಲಿ ಲವಲವಿಕೆ ಹೆಚ್ಚುವುದು. ಐದನೇ ಪ್ರಶ್ನೆ, ಚೇಳು ಕುಟುಕಿದಾಗ ಇದನ್ನು ಹಚ್ಚಿದರೆ ಸಾಕು ತಕ್ಷಣವೇ ಕಡಿಮೆಯಾಗುತ್ತದೆ. ಆಪ್ಷನ್ ಎ ಹಸಿ ಈರುಳ್ಳಿ, ಆಪ್ಷನ್ ಬಿ ಬೆಳ್ಳುಳ್ಳಿ, ಆಪ್ಷನ್ ಸಿ ಕುಂಬಳ ತೊಟ್ಟು, ಆಪ್ಷನ್ ಡಿ ಮೂಲಂಗಿ ಉಪ್ಪು. ಸರಿಯಾದ ಉತ್ತರ ಆಪ್ಷನ್ ಎ ಹಸಿ ಈರುಳ್ಳಿ. ಚೇಳು ಅಥವಾ ಜೇನುಹುಳು ಕಚ್ಚಿದ ಜಾಗಕ್ಕೆ ಹಸಿ ಈರುಳ್ಳಿಯ ಸಿಪ್ಪೆ ಸುಲಿದು ಜಜ್ಜಿ ತಿಕ್ಕುವುದರಿಂದ ನಿಮಗೆ ಬೇಗ ನೋವು ಮತ್ತು ಉರಿ ಶಮನ ಆಗುವುದು. ಧನ್ಯವಾದಗಳು ಗೆಳೆಯರೇ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಇದೇ ರೀತಿ ಉಪಯುಕ್ತ ಮಾಹಿತಿಯನ್ನು ಕೇಳಲು ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.